ನಮಸ್ಕಾರ. ಹೊಸತನ, ಬುದ್ಧಿವಂತಿಕೆ ಮತ್ತು ಸಾಮಾಜಿಕ ಕಳಕಳಿಯ ಪ್ರತೀಕವಾದ ಆತ್ಮಜ್ಯೋತಿಗೆ ಸುಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ಕುಂಭರಾಶಿಯ ಪ್ರೀತಿಯ ಬಂಧುಗಳೇ, ನವೆಂಬರ್ 2025 ನಿಮ್ಮ ಜೀವನದಲ್ಲಿ ವೃತ್ತಿಪರ ಪ್ರಗತಿ ಮತ್ತು ಹಣಕಾಸಿನ ಲಾಭಕ್ಕೆ ಅಸಾಧಾರಣ ಅವಕಾಶಗಳನ್ನು ತರುತ್ತಿರುವ ತಿಂಗಳು. ನಿಮ್ಮ ರಾಶಿಯ ಅಧಿಪತಿ ಶನಿಗ್ರಹವು ನಿಮ್ಮ ಲಗ್ನಸ್ಥಾನದಲ್ಲಿಯೇ, ಅಂದರೆ 1ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿರುವುದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ದೃಢತೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಮತ್ತೊಂದೆಡೆ ನಿಮ್ಮ ಲಾಭಸ್ಥಾನವಾದ 11ನೇ ಮನೆಯಲ್ಲಿರುವ ಕೇತು ಮತ್ತು 4ನೇ ಮನೆಯ ಶುಕ್ರನ ಪ್ರಭಾವವು ನಿಮ್ಮ ಲಾಭಸ್ಥಾನವಾದ 11ನೇ ಮನೆಯಲ್ಲಿರುವ ಕೇತು ಮತ್ತು 4ನೇ ಮನೆಯ ಶುಕ್ರನ ಪ್ರಭಾವವು ಸುಖಸ್ಥಾನ ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ, ಈ ತಿಂಗಳು ನೀವು ಎಲ್ಲಿ ಎಚ್ಚರ ವಹಿಸಬೇಕು, ಈ ಎಲ್ಲದರ ಸಂಪೂರ್ಣ ಮತ್ತು ಗುಪ್ತ ವಿಶ್ಲೇಷಣೆ ಇಲ್ಲಿದೆ. ಪ್ರಮುಖ ಗ್ರಹಗತಿ ಮತ್ತು ವಿಶ್ಲೇಷಣೆ. ಕುಂಭರಾಶಿಯವರೇ, ನವೆಂಬರ್ ತಿಂಗಳು ನಿಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿಜೀವನದ ಮೇಲೆ ಶನಿಗ್ರಹದ ಸಂಪೂರ್ಣ ನಿಯಂತ್ರಣ ಇರುತ್ತದೆ. ಇದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲಿಕ ಮತ್ತು ಪರಿಣಾಮಕಾರಿಯಾಗಿರುತ್ತವೆ. 4ನೇ ಮನೆಯ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಮನೆಯ ವಾತಾವರಣವು ಶಾಂತಿಯಿಂದ ಕೂಡಿರುತ್ತದೆ ಮತ್ತು ನೀವು ಐಷಾರಾಮಿ ಜೀವನದತ್ತ ಆಕರ್ಷಿತರಾಗುವಿರಿ. ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಕೇತುವಿರುವುದರಿಂದ ನಿಮ್ಮ ಆರ್ಥಿಕ ಲಾಭಗಳು ಅನಿರೀಕ್ಷಿತ ಮೂಲಗಳಿಂದ ಬರಬಹುದು, ಆದರೆ ಸ್ನೇಹಿತರೊಂದಿಗಿನ ಸಂಬಂಧಗಳಲ್ಲಿ ಸಣ್ಣ ಗೊಂದಲಗಳು ಉಂಟಾಗಬಹುದು. ಗುರು ಮತ್ತು ರಾಹುಗಳ ಪ್ರಭಾವವು ನಿಮ್ಮ ಧೈರ್ಯ ಮತ್ತು ಸಣ್ಣ ಪ್ರಯಾಣಗಳನ್ನು ಹೆಚ್ಚಿಸಲಿದೆ. ವೃತ್ತಿ, ವ್ಯವಹಾರ ಮತ್ತು ಸಾರ್ವಜನಿಕ ಜೀವನ. ಕುಂಭರಾಶಿಯವರೇ, ಈ ತಿಂಗಳು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರಗತಿ ಇರುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸ್ಥಿರವಾದ ಕೆಲಸದ ಶೈಲಿಗೆ ಹಿರಿಯರಿಂದ ಮನ್ನಣೆ ಸಿಗುತ್ತದೆ. ನಿಮ್ಮ ವೃತ್ತಿ ಮಾರ್ಗವನ್ನು ಬದಲಾಯಿಸಲು ಅಥವಾ ಹೊಸ ಕೌಶಲ್ಯವನ್ನು ಕಲಿಯಲು ಇದು ಉತ್ತಮ ಸಮಯ. ವ್ಯವಹಾರದಲ್ಲಿರುವವರು ಸಾಮಾಜಿಕ ಸಂಪರ್ಕಗಳ ಮೂಲಕ ಉತ್ತಮ ಲಾಭ ಪಡೆಯುತ್ತಾರೆ. ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ. ತಿಂಗಳ ಆರಂಭದಲ್ಲಿ ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಪರಿಶೀಲಿಸಿ. ಹಣಕಾಸು, ಆದಾಯ ಮತ್ತು ಹೂಡಿಕೆ. ಆರ್ಥಿಕವಾಗಿ ನವೆಂಬರ್ ತಿಂಗಳು ಲಾಭದಾಯಕವಾಗಿರಲಿದೆ. 11ನೇ ಮನೆಯ ಕೇತು ಮತ್ತು 4ನೇ ಮನೆಯ ಶುಕ್ರನ ಸಂಯೋಗವು ನಿಮಗೆ ಆಸ್ತಿ, ವಾಹನ ಅಥವಾ ಮನೆಗೆ ಸಂಬಂಧಿಸಿದ ಹೂಡಿಕೆಗಳಿಗೆ ಅನುಕೂಲವಾಗಿದೆ. ಹಿಂದಿನ ಹೂಡಿಕೆಗಳು ಈ ತಿಂಗಳು ಉತ್ತಮ ಲಾಭ ನೀಡಬಹುದು, ಆದರೆ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ನಿಮ್ಮ ವೃತ್ತಿಯಿಂದ ಬರುವ ಆದಾಯ ಸ್ಥಿರವಾಗಿರುತ್ತದೆ. ಆದಾಯದ ಮೂಲಗಳನ್ನು ಹೆಚ್ಚಿಸಲು ನಿಮ್ಮ ಹಳೆಯ ಸಂಪರ್ಕಗಳನ್ನು ಬಳಸುವುದು ಸೂಕ್ತ. ಸಂಬಂಧಗಳು ಮತ್ತು ಪ್ರೀತಿ. ಸಂಬಂಧಗಳ ವಿಚಾರದಲ್ಲಿ ಈ ತಿಂಗಳು ನೀವು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಿಡಬೇಕು. 4ನೇ ಮನೆಯ ಶುಕ್ರನಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ನಿಮ್ಮ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ. ವೈವಾಹಿಕ ಜೀವನದಲ್ಲಿ, ಅಂದರೆ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಸ್ನೇಹಿತರ ವಲಯದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಇದನ್ನು ಸೂಕ್ಷ್ಮವಾಗಿ ನಿಭಾಯಿಸಿ. ಒಂಟಿ ಕುಂಭರಾಶಿಯವರಿಗೆ ಸಮಾಜ ಸೇವೆ ಅಥವಾ ಗುಂಪು ಚಟುವಟಿಕೆಗಳಲ್ಲಿ ಹೊಸ ಪ್ರೀತಿ ಸಿಗಬಹುದು. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಆರೋಗ್ಯದ ವಿಷಯದಲ್ಲಿ ಶನಿ ನಿಮ್ಮ ಲಗ್ನದಲ್ಲಿರುವ ಕಾರಣ ನೀವು ದೈಹಿಕವಾಗಿ ದೃಢವಾಗಿರುತ್ತೀರಿ, ಆದರೆ ಸಂಧಿ ನೋವು ಅಥವಾ ಸ್ನಾಯುಗಳ ಸಮಸ್ಯೆಗಳು ಕಾಣಬಹುದು. ಆಲಸ್ಯದಿಂದ ಹೊರಬಂದು ನಿಯಮಿತ ವ್ಯಾಯಾಮ ಮಾಡುವುದು ಅತ್ಯವಶ್ಯ. ಮಾನಸಿಕವಾಗಿ ನಿಮ್ಮ ಸಾಮಾಜಿಕ ಗುರಿಗಳು ಮತ್ತು ಪ್ರಗತಿಯಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಪ್ರತಿದಿನ ಧ್ಯಾನ ಮಾಡುವುದರಿಂದ ಮಾನಸಿಕ ಸ್ಪಷ್ಟತೆ ಉಳಿಯುತ್ತದೆ. ನವೆಂಬರ್ ತಿಂಗಳ ವಿಶೇಷ ಪರಿಹಾರ. ಈ ತಿಂಗಳು ನಿಮ್ಮ ಸಾಮಾಜಿಕ ಮತ್ತು ಹಣಕಾಸಿನ ಯಶಸ್ಸನ್ನು ಹೆಚ್ಚಿಸಲು ಪ್ರತಿದಿನ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಶನಿದೇವರಿಗೆ ಪ್ರಾರ್ಥಿಸಿ. ಸಾಧ್ಯವಾದರೆ ನಿರ್ಗತಿಕರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಹಳೆಯ ಬಟ್ಟೆಗಳು ಅಥವಾ ಕಂಬಳಿಗಳನ್ನು ದಾನ ಮಾಡಿ. ಇದು ಶನಿದೇವರ ಕೃಪೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಪ್ರಗತಿಯು ಸುಲಭವಾಗುತ್ತದೆ. ಕುಂಭರಾಶಿಯವರೇ, ನಿಮ್ಮ ಈ ನವೆಂಬರ್ ತಿಂಗಳು ಪ್ರಗತಿ, ಲಾಭ ಮತ್ತು ದೃಢ ಸಂಕಲ್ಪದಿಂದ ತುಂಬಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.